ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನವನ್ನು ಮೂಡಿಸ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ 5 ವರ್ಷದ ಹೇಳಿಕೆ ಬೆನ್ನಲ್ಲೇ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಸೊ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಡಿಕೆಶಿ ಮತ್ತೆ ಡಿಕೆಎಚ್ ಭೇಟಿ. ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಇದರ ಬೆನ್ನಲ್ಲೇ ಇವರ ಭೇಟಿ ಸಾಕಷ್ಟು ಬೆಳವಣಿಗೆಗಳಿಗೆ ಮತ್ತಷ್ಟು ಕುತೂಹಲಗಳಿಗೆ ಸಾಕ್ಷಿಯಾಗೋದಕ್ಕೆ ಈ ಒಂದು ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಇಬ್ಬರು ಕೂಡ ಭೇಟಿ ಮಾಡಿರೋದು. ಡಿಕೆ ಶಿವಕುಮಾರ್ ಮನೆಗೆ ಬಿಕೆ ಹರಿಪ್ರಸಾದ್ ದಿಢೀರ್ ಭೇಟಿ ಕೊಟ್ಟಿದ್ಯಾಕೆ? ಆಮೇಲೆ ನಿಮಗೆ ನೆನಪಿರಲಿ, ಇಲ್ಲಿ ಡಿಕೆ ಬಣ ಒಂದು ಕಡೆ ಆದ್ರೆ ಸಿಎಂ ಬಣ ಮತ್ತೊಂದು ಕಡೆ ಇದೆ. ಇದರ ಬೆನ್ನಲ್ಲೇ ಹರಿಪ್ರಸಾದ್ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ಚಾಟಿ ಬೀಸ್ತಾ ಇರ್ತಾರೆ. ಆಗಾಗ ಈಗ ಸೈಲೆಂಟ್ ಆಗಿದ್ದಾರೆ. ಮೊನ್ನೆ ಅಷ್ಟೇ ಕರೆದು ಅವ್ರನ್ನ ಮನವೊಲಿಸುವಂತಹ ಪ್ರಕ್ರಿಯೆಗಳಾಗಿದೆ. ಆದರೆ ಮನಸ್ಸೊಳಗಡೆ ಇರೋದು ಯಾವಾಗ ಆಚೆ ಬರುತ್ತೆ ಹೇಗೆ ಗೊತ್ತಿಲ್ಲ. ಬಟ್ ಇವರಿಬ್ಬರ ಭೇಟಿ ಇದೆಯಲ್ಲ, ಇದು ಅಕ್ಟೋಬರ್ನಲ್ಲಿ ಆಗುವಂತಹ ಸಂಚಲನಕ್ಕೆ ಅಥವಾ ಅಕ್ಟೋಬರ್ನಲ್ಲಿ ಆಗುವಂತಹ ಸಂಚಲನಕ್ಕೆ ಕಾರಣ ಆಗಬಹುದೇ? ಸೆಪ್ಟೆಂಬರ್ ಕ್ರಾಂತಿಗೆ ಈ ಫೋಟೋ ನಾಂದಿ ಹಾಡಬಹುದೇ? ಆಮೇಲೆ ಡಿಕೆ ಶಿವಕುಮಾರ್ ನಾನು ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು ನಿಮಗೆ 2023ರಲ್ಲಿ ನೆನಪಿದೆ. ಇದೆಲ್ಲ ನೋಡಿದಾಗ ಡಿಕೆ ಶಿವಕುಮಾರ ಹೌದಾ, ನನಗೆ ಐ ಹ್ಯಾವ್ ಎ ನೋ ಆಪ್ಷನ್ ಅಂತಾರೆ ಅವರು. ಅದೆಲ್ಲ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ ಅಂತ ಅನ್ಸುತ್ತೆ. ಅವರೇ ನಿಜಕ್ಕೂ ಹೇಳ್ತಾ ಇದ್ದಾರಾ, ಮನಸ್ಸಿಂದ ಹೇಳ್ತಾ ಇದ್ದಾರಾ? ಈ ರೀತಿ ಪ್ರಶ್ನೆಗಳು, ಕುತೂಹಲಗಳು. ಕಾದು ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರಬಹುದು. ಈ ಭೇಟಿಯ ಉದ್ದೇಶ ಏನಾಗಿರಬಹುದು ಬಸವರಾಜ್? ದಿವಿತ್, ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರತಕ್ಕಂಥದ್ದು ನೀವು ಗಮನಿಸಿರಬಹುದು. ಒಂದ್ ಕಡೆ ಸಿಎಂ ಬದಲಾವಣೆ ಆಗ್ಬೇಕು ಅನ್ನುವಂತ ಹೇಳಿಕೆ ಡಿಕೆ ಬಣದಿಂದ ಕೇಳುವಂದ್ರೆ, ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಸಿಎಂ ಬಣದವರು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು ಅನ್ನುವಂತ ಚರ್ಚೆಗಳು ಸುಮಾರು ದಿನದಿಂದ ನಡೀತಾ ಇದಾವೆ ಮತ್ತು ಶಾಸಕರ ಅಭಿಪ್ರಾಯ ಕೂಡ ಇತ್ತೀಚೆಗೆ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಒಂದಷ್ಟು ಹೇಳಿಕೆಗಳನ್ನ ಸಿಎಂ ಅವರೇ ಕೊಟ್ಟಿರ್ತಕ್ಕಂಥದ್ದು. 5 ವರ್ಷ ಯಾವುದೇ ಬದಲಾವಣೆ ಇಲ್ಲ, ನಾನೇ ಸಿಎಂ ಆಗಿರ್ತೇನೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೇನೆ, ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಬದಲಾವಣೆಗಳು ನಡೀತಾ ಇದಾವೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡ ಕೂಡ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿತ್ತು, ನೀವು ಗಮನಿಸಿರಬಹುದು. ಇದರ ಜೊತೆಗೆ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು ಅನ್ನುವಂತ ಚರ್ಚೆ ಬಹಳ ಗಂಭೀರವಾಗಿ ನಡೆದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಈ ಬಾರಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕ್ಯಾಬಿನೆಟ್ ಸೇರ್ತಾರೆ ಅನ್ನುವಂತ ಚರ್ಚೆ ಬಹಳ ಪ್ರಮುಖವಾಗಿ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಹಿಂದೆ ಸಿಎಂ ಡಿಸಿಎಂ ಇಬ್ಬರಿಗೂ ಬೇಡವಾಗಿದ್ದಂತ ಬಿಕೆ ಹರಿಪ್ರಸಾದ್ ಇವರಿಬ್ಬರಿಗೂ ಕೂಡ ಈಗ ಹರಿಪ್ರಸಾದ್ ಅವರು ಬೇಕಾಗಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರು ಕೂಡ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೂಡ ಕ್ಯಾಬಿನೆಟ್ ಸೇರಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳು ಇದ್ದೇ ಇದಾವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಿದ್ದಾವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಈಗಾಗಿ ಕೇಳಿಬರ್ತಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಬದಲಾವಣೆ ವಿಚಾರವಾಗಿ ಅಥವಾ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ದೆಹಲಿ ಮಟ್ಟದಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ನಿಕಟ ಸಂಪರ್ಕದಲ್ಲಿದ್ದಾರೆ ರಾಜ್ಯ ನಾಯಕರ ಪೈಕಿ. ಹಾಗಾಗಿ ಅಲ್ಲಿಯ ದೆಹಲಿ ಮಾಹಿತಿಗಳನ್ನು ಕೂಡ ಒಂದಷ್ಟು ಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ಶಾಸಕರ ಅಸಮಾಧಾನ ಏನಿದೆಯಲ್ಲ, ಆ ಅಸಮಾಧಾನದ ವಿಚಾರ ಕೂಡ ದೆಹಲಿಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಅದರ ಮಾಹಿತಿಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವಾಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ದೆಹಲಿಯ ಒಂದಷ್ಟು ವರದಿಗಳನ್ನು ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ. ಆದ್ರಿಂದ ಈ ಭೇಟಿಯನ್ನು ಅಲ್ಲಿಗಳೆಯುವಂತಿಲ್ಲ, ಇದು ಕಾಟಾಚಾರದ ಭೇಟಿ ಅಂತೂ ಖಂಡಿತವಾಗಿ ಆಗಲ್ಲ. ಅದರ ಹೊರತಾಗಿ ಕೂಡ ರಾಜಕೀಯ ಬೆಳವಣಿಗೆಗಳು ದೆಹಲಿ ಮತ್ತು ರಾಜ್ಯದ ಮಟ್ಟಿಗೆ ಏನಾಗಿದೆ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಸಂವಹನ ಮಧ್ಯಸ್ಥಿಕೆ ವಹಿಸಿದಂತೆ ಹರಿಪ್ರಸಾದ್ ಅವರ ಪಾತ್ರ ಇಲ್ಲಿ ಕಂಡು ಬರ್ತಾ ಇದೆ. ದಿವಿತ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನವನ್ನು ಮೂಡಿಸ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ 5 ವರ್ಷದ ಹೇಳಿಕೆ ಬೆನ್ನಲ್ಲೇ
ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಸೊ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಡಿಕೆಶಿ ಮತ್ತೆ ಡಿಕೆಎಚ್ ಭೇಟಿ. ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಇದರ ಬೆನ್ನಲ್ಲೇ ಇವರ ಭೇಟಿ ಸಾಕಷ್ಟು ಬೆಳವಣಿಗೆಗಳಿಗೆ ಮತ್ತಷ್ಟು ಕುತೂಹಲಗಳಿಗೆ ಸಾಕ್ಷಿಯಾಗೋದಕ್ಕೆ ಈ ಒಂದು ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಇಬ್ರು ಕೂಡ ಭೇಟಿ ಮಾಡಿರೋದು. ಡಿಕೆ ಶಿವಕುಮಾರ್ ಮನೆಗೆ ಬಿಕೆ ಹರಿಪ್ರಸಾದ್ ದಿಢೀರ್ ಭೇಟಿ ಕೊಟ್ಟಿದ್ಯಾಕೆ? ಆಮೇಲೆ ನಿಮಗೆ ನೆನಪಿರಲಿ, ಇಲ್ಲಿ ಡಿಕೆ ಬಣ ಒಂದು ಕಡೆ ಆದ್ರೆ ಸಿಎಂ ಬಣ ಮತ್ತೊಂದು ಕಡೆ ಇದೆ. ಇದರ ಬೆನ್ನಲ್ಲೇ ಹರಿಪ್ರಸಾದ್ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ಚಾಟಿ ಬೀಸ್ತಾ ಇರ್ತಾರೆ ಆಗಾಗ. ಈಗ ಸೈಲೆಂಟ್ ಆಗಿದ್ದಾರೆ. ಮೊನ್ನೆ ಅಷ್ಟೇ ಕರೆದು ಅವ್ರನ್ನ ಮನವೊಲಿಸುವಂತಹ ಪ್ರಕ್ರಿಯೆಗಳಾಗಿದೆ. ಆದ್ರೆ ಮನಸ್ಸೊಳಗಡೆ ಇರೋದು ಯಾವಾಗ ಆಚೆ ಬರುತ್ತೆ ಹೇಗೆ ಗೊತ್ತಿಲ್ಲ. ಬಟ್ ಇವರಿಬ್ಬರ ಭೇಟಿ ಇದೆಯಲ್ಲ, ಇದು ಅಕ್ಟೋಬರ್ನಲ್ಲಿ ಆಗುವಂತಹ ಸಂಚಲನಕ್ಕೆ ಅಥವಾ ಅಕ್ಟೋಬರ್ನಲ್ಲಿ ಆಗುವಂತಹ ಸಂಚಲನಕ್ಕೆ ಕಾರಣ ಆಗಬಹುದೇ? ಸೆಪ್ಟೆಂಬರ್ ಕ್ರಾಂತಿಗೆ ಈ ಫೋಟೋ ನಾಂದಿ ಹಾಡಬಹುದೇ? ಆಮೇಲೆ ಡಿಕೆ ಶಿವಕುಮಾರ್ ನಾನು ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು ನಿಮಗೆ 2023ರಲ್ಲಿ ನೆನಪಿದೆ. ಇದೆಲ್ಲ ನೋಡಿದಾಗ ಡಿಕೆ ಶಿವಕುಮಾರ ಹೌದಾ, ನನಗೆ ಐ ಹ್ಯಾವ್ ಎ ನೋ ಆಪ್ಷನ್ ಅಂತಾರೆ ಅವರು. ಅದೆಲ್ಲ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ ಅಂತ ಅನ್ಸುತ್ತೆ. ಅವರೇ ನಿಜಕ್ಕೂ ಹೇಳ್ತಾ ಇದ್ದಾರಾ? ಮನಸ್ಸಿಂದ ಹೇಳ್ತಾ ಇದ್ದಾರಾ? ಈ ರೀತಿ ಪ್ರಶ್ನೆಗಳು, ಕುತೂಹಲಗಳು. ಕಾದು ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರಬಹುದು. ಈ ಭೇಟಿಯ ಉದ್ದೇಶ ಏನಾಗಿರಬಹುದು ಬಸವರಾಜ್? ದಿವಿತ್, ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರತಕ್ಕಂಥದ್ದನ್ನು ನೀವು ಗಮನಿಸಿರಬಹುದು. ಒಂದ್ ಕಡೆ ಸಿಎಂ ಬದಲಾವಣೆ ಆಗ್ಬೇಕು ಅನ್ನುವಂತ ಹೇಳಿಕೆ ಡಿಕೆ ಬಣದಿಂದ ಕೇಳಿ ಬಂದ್ರೆ, ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಸಿಎಂ ಬಣದವರು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು ಅನ್ನುವಂತ ಚರ್ಚೆಗಳು ಸುಮಾರು ದಿನದಿಂದ ನಡೀತಾ ಇದಾವೆ ಮತ್ತು ಶಾಸಕರ ಅಭಿಪ್ರಾಯ ಕೂಡ ಇತ್ತೀಚೆಗೆ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಒಂದಷ್ಟು ಹೇಳಿಕೆಗಳನ್ನ ಸಿಎಂ ಅವರು ಕೊಟ್ಟಿರ್ತಕ್ಕಂಥದ್ದು. 5 ವರ್ಷ ಯಾವುದೇ ಬದಲಾವಣೆ ಇಲ್ಲ, ನಾನೇ ಸಿಎಂ ಆಗಿರ್ತೇನೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೇನೆ, ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಬದಲಾವಣೆಗಳು ನಡೀತಾ ಇದಾವೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡ ಕೂಡ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿತ್ತು, ನೀವು ಗಮನಿಸಿರಬಹುದು. ಇದರ ಜೊತೆಗೆ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು ಅನ್ನುವಂತ ಚರ್ಚೆ ಬಹಳ ಗಂಭೀರವಾಗಿ ನಡೆದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಈ ಬಾರಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕ್ಯಾಬಿನೆಟ್ ಸೇರ್ತಾರೆ ಅನ್ನುವಂತ ಚರ್ಚೆ ಬಹಳ ಪ್ರಮುಖವಾಗಿ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಹಿಂದೆ ಸಿಎಂ ಡಿಸಿಎಂ ಇಬ್ಬರಿಗೂ ಬೇಡವಾಗಿದ್ದಂತ ಬಿಕೆ ಹರಿಪ್ರಸಾದ್ ಇವರಿಬ್ಬರಿಗೂ ಕೂಡ ಈಗ ಹರಿಪ್ರಸಾದ್ ಅವರು ಬೇಕಾಗಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರು ಕೂಡ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೂಡ ಕ್ಯಾಬಿನೆಟ್ ಸೇರಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳು ಇದ್ದೇ ಇದಾವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಿದ್ದಾವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಈಗಾಗಿ ಕೇಳಿಬರ್ತಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಬದಲಾವಣೆ ವಿಚಾರವಾಗಿ ಅಥವಾ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ದೆಹಲಿ ಮಟ್ಟದಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ನಿಕಟ ಸಂಪರ್ಕದಲ್ಲಿದ್ದಾರೆ ರಾಜ್ಯ ನಾಯಕರ ಪೈಕಿ. ಹಾಗಾಗಿ ಅಲ್ಲಿಯ ದೆಹಲಿ ಮಾಹಿತಿಗಳನ್ನು ಕೂಡ ಒಂದಷ್ಟು ಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ಶಾಸಕರ ಅಸಮಾಧಾನ ಏನಿದೆಯಲ್ಲ, ಆ ಅಸಮಾಧಾನದ ವಿಚಾರ ಕೂಡ ದೆಹಲಿಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಅದರ ಮಾಹಿತಿಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವಾಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ದೆಹಲಿಯ ಒಂದಷ್ಟು ವರದಿಗಳನ್ನು ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ. ಆದ್ರಿಂದ ಈ ಭೇಟಿಯನ್ನು ಅಲ್ಲಿಗಳೆಯುವಂತಿಲ್ಲ. ಇದು ಕಾಟಾಚಾರದ ಭೇಟಿ ಅಂತೂ ಖಂಡಿತವಾಗಿ ಆಗಲ್ಲ. ಅದ್ರ ಹೊರತಾಗಿ ಕೂಡ ರಾಜಕೀಯ ಬೆಳವಣಿಗೆಗಳು ದೆಹಲಿ ಮತ್ತು ರಾಜ್ಯದ ಮಟ್ಟಿಗೆ ಏನಾಗಿದೆ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಸಂವಹನ ಮಧ್ಯಸ್ಥಿಕೆ ವಹಿಸಿದಂತೆ ಹರಿಪ್ರಸಾದ್ ಅವರ ಪಾತ್ರ ಇಲ್ಲಿ ಕಂಡು ಬರ್ತಾ ಇದೆ. ದಿವಿತ್, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.